ಸ್ನೇಹಿತರೆ, ಈಗ ನೀವು ನೋಡ್ತಿರುವಂಥದ್ದು ಮಾವತ್ತೂರು ಡ್ಯಾಮ್ ಅಂತ ಹೇಳಿ ಕರೀತಾರೆ. ತುಂಬ ವರ್ಷಗಳಾದಮೇಲೆ ಈ ರೀತಿ ಮೈ ತುಂಬಿ ಹರಿತಿದ್ದಾಳೆ. ಮಾವತ್ತೂರು ಡ್ಯಾಮಿಂದ ನೀರು ತುಂಬ ರಭಸವಾಗಿ ಹರಿತಿತ್ತು 3-4 ದಿನದಿಂದ. ಈಗ ಕಡಿಮೆ ಆಗಿದೆ. Oh, killer! But the first part of the video was excellent. Was amazing. Yeah. Second part edit कर दे. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಚಾರಿ ಶಶಿ. ಆಸ್ ಇಟ್ ಈಸ್ ನಾನು ಸಿದ್ದು ಇವತ್ತು ಯಾವುದೋ ಒಂದು ದೇವಸ್ಥಾನ, ಐತಿಹಾಸಿಕ ಹಿನ್ನೆಲೆ ಇರುವಂತ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ನೈಟ್ ಕ್ಯಾಂಪ್ ಮಾಡ್ತಾ ಇದೀವಿ ಇವತ್ತು ಈ ಪ್ಲೇಸಲ್ಲಿ. ಯಾವ ಪ್ಲೇಸ್ ಅಂತ ಅಂದ್ರೆ, ನಾನು ನಿಮಗೆ ಫಸ್ಟ್ ತೋರಿಸಿದಂತ ಒಂದು ವಿಡಿಯೋ ಮಾವತ್ತೂರು ಡ್ಯಾಮ್ ಏನ್ ತೋರಿಸ್ದೆ, ಆ ಡ್ಯಾಮಿನ ಹಿಂಭಾಗಕ್ಕೆ ಬರುತ್ತೆ ಈ ಬೆಟ್ಟ. ಗುತ್ಲು ಹುಣಸೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಇರುವಂತ ಒಂದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತ ಒಂದು ಶಿವನ ದೇವಸ್ಥಾನ ಇದು. ಸೊ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ನಾವು ನೈಟ್ ಕ್ಯಾಂಪ್ ಮಾಡ್ತಿರುವಂತದ್ದು. ಸೊ ಇವತ್ತು ಈ ವ್ಲಾಗ್ ಅಲ್ಲಿ ನಾವು ಈ ಪ್ಲೇಸ್ ಅಲ್ಲಿ ನೈಟ್ ಕ್ಯಾಂಪ್ ಮಾಡ್ತಾ ಇದೀವಿ. ತುಂಬಾ ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಈ ವ್ಲಾಗ್ ನ ಶುರು ಮಾಡೋಣ. ಏನಂದ್ರು ಇನ್ನು ಒಂದು ಎಷ್ಟು ದೂರ ಇರ್ಬೋದು, 3 ಕಿಲೋಮೀಟರ್, ಇನ್ನೊಂದು 3 ಕಿಲೋಮೀಟರ್. ಆದ್ರೆ ನಾರ್ಮಲ್ ರೋಡ್ ಅಲ್ಲ. ಈಗ ಬಂದು ತೋರಿಸ್ತಂತ ಟೈಮ್ ಲ್ಯಾಪ್ಸ್ ಇಟ್ಟಾಗ ನಾವು ಮಾಡಿರುವಂತ ವಿಡಿಯೋ ನೀವು ನೋಡಿರ್ತೀರಾ. ಎಲ್ಲ ಪೂರ್ತಿ ರಫ್ ರೋಡ್ ಇದು. ಆಫ್ ರೋಡು ಯಾರು ಈ ಹಿಮಾಲಯ ಆ ಬೈಕ್ ಎಲ್ಲ ರೈಡ್ ಮಾಡ್ತಾರಲ್ಲ, ಆ ಆಫ್ ರೋಡಲ್ಲಿ ಬರುವಂತ ಗಾಡಿಗಳು ಮಾತ್ರ ಬರುತ್ತೆ. ಆದ್ರೆ ನಾವು ನಮ್ಮ ಜುಪಿಟರ್ ಗಾಡಿ ಸಂಚಾರಿ ಶಶಿ ಆ ಗಾಡಿನ ಎತ್ಕೊ ಬಂದಿದ್ದೀವಿ. ಸೊ ಬನ್ನಿ ಸ್ನೇಹಿತರೆ, ಎಕ್ಸ್ಪೀರಿಯನ್ಸು ತುಂಬಾ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡಬೇಡಿ ವಿಡಿಯೋನ. ನೋಡಿ ಬಾಂಡ್ಲಿಗಳು ಎಲ್ಲ ಇದೆ. ಸ್ನೇಹಿತರೆ, ಈಗ ನೀವು ನೋಡ್ತಿರುವಂತದ್ದು ಎದುರುಗಡೆ ಬೆಳಕು ಹೋಲ್ ಕನಕಪುರ. ಅಷ್ಟು ದೊಡ್ಡ ಟೌನು, ಎಷ್ಟು ಪುಟ್ಟದಾಗಿ ಒಳ್ಳೆ ಪುಟ್ 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 ಮಿಂಚುಳ ಕಾಣಿಸ್ತಾ ಇದೆ. ಅದೇ ಈ ಕಡೆ ಬಲಗಡೆ ತಿರುಗಿಸಿದ್ರೆ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಆ ಕೈಗಾರಿಕಾ ಪ್ರದೇಶದಲ್ಲಿ ಯಾವಾಗ್ಲೂ ಬೆಳಕಿರುವಂತದನ್ನ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಆದ್ರೆ ಬೇಜಾರಾಗುತ್ತೆ. ಸಿದ್ದು ಆಗ್ಲೇ ಏನೋ ಹೇಳ್ತಾ ಇದ್ರು, ವಿಷಯ ಎಷ್ಟು ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡೋದು ಇದೊಂದು ಸಾಕ್ಷಿ. ಅತ್ಯಾಚಾರನೇ ನಿಜವಾಗ್ಲು ಪ್ರಕೃತಿ ಮೇಲೆ ಮನುಷ್ಯನ ಅತ್ಯಾಚಾರ. ಅದಕ್ಕೆ ಪ್ರಕೃತಿಗೆ ಕೂಡ ಈಗ ಒಂದು 2 ದಿನದಿಂದ ಒಳ್ಳೆ ಪ್ರತಿಕ್ರಿಯೆನ ತೋರಿಸ್ತಾ ಇದೆ ಮನುಷ್ಯನ ಮೇಲೆ. ಗೊತ್ತಾಗ್ಬೇಕು, ಈಗ್ಲಾದ್ರೂ ಎಚ್ಚೆತ್ಕೋಬೇಕು ಮನುಷ್ಯ. ಯಾವ ಜಾಗನೂ ಬಿಟ್ಟಿಲ್ಲ, ಎಲ್ಲ ಪ್ರತಿಯೊಂದನ್ನು ಆಕ್ರಮಿಸ್ಕೊಂಡು ಕಟ್ಟಿ ಗಾಡಿ ಸಂಖ್ಯೆಲ್ಲ ಧಕ್ಕೆ ತಂದವನೆ, ಅತ್ಯಾಚಾರ ಮಾಡವನೆ.
ನೋಡಿ ಪ್ರಾಣಿ ಪ್ರಪಂಚದ ಯಾವುದು ಇಲ್ಲ. ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಯಾರಿದ್ರು ಹಳೆ ರಾಜಮನೆತನದವರು ಯಾರಾದ್ರೂ ಆಗಿರ್ಬೋದು, ಅವ್ರು ಹೋಗಿದ್ದ ಜಾಗದಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಹೋಗ್ತಾ ಇದ್ರು. ಆದ್ರೆ ನಾವು ಏನ್ ಮಾಡ್ತಿದೀವಿ, ಸೈಟ್ಗಳು ಮಾಡ್ಕೊಡ್ತಿದೀವಿ, ಭೂಮಿಯನ್ನ ಅಗ್ದು ಏನೋ ಒಂದು ಅವ್ರಿಗೆ ಬೇಕಾಗದನ್ನ ಪಡ್ಕೊಳ್ಳುವಂತ ಕಾಡು ನೋಡಿ ಅಲ್ಲಿ ದೂರ ಕಾಣ್ತಿದೆ ಕೆಲಸವನ್ನ ಮಾಡ್ತಾ ಇದಾರೆ. ಬಿಳಿ ಕಲ್ಬಟ್ಟೆ ಕಾಡನ್ನು ಬಿಳಿ ಕಲ್ಲು ಬೆಟ್ಟ ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ. ಪೂರ್ತಿ ಏನ್ ಕಪ್ಪುಗಿದೆ ಅದೆಲ್ಲ ಕಾಡೇನೆ. ಇದೇ ಇದೆ ಹೂಗಳು ಮಧ್ಯ ಮಧ್ಯೆಲ್ಲ ಮನೆ ನಿರ್ಮಾಣ ಮಾಡ್ಕೊಂಡು ಮಾಡ್ಕೊಂಡು ಪೂರ್ತಿ ಎಲ್ಲ ಸಿಟಿ ಮಾಡತ್ತ. ಸ್ನೇಹಿತರೆ, ಇದೆ ನಾವು ಹೇಳ್ದಂತ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಗುತ್ತಲು ಹುಣಸೆ ಗ್ರಾಮದಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಒಂದು ದೇವಸ್ಥಾನ. ಸೌದೆ ಮುರಿತಾ ಇದ್ದಾನೆ, ದೊಡ್ಡ ಕೊಂಟಿತ್ತು, ಅದನ್ನ ಈ ಮಳೆಲಿ ಸೌದೆ ಸಿಗ್ಲಿಲ್ಲ ನಮ್ಗೆ, ಹೆಂಗೋ ಒಲೆ ಹಚ್ಚಿದೀವಿ. ಇಲ್ಲಿ ಏನ್ ಮಾಡ್ತಿದೀವಿ ಅಂತ ಅಂದ್ರೆ, ಮೊದಲು ನಾವು ಕಡಲೆಕಾಯಿ ತಗೊಬಂದಿದ್ವಿ, ಒಂದಷ್ಟು ಹಸಿ ಕಡಲೆಕಾಯಿ ತಗೊಬಂದಿದ್ವಿ. ಇಲ್ಲಿ ದೇವಸ್ಥಾನದ ಪಾತ್ರೆಗಳಿದ್ವು, ಅದೇ ಪಾತ್ರೆಗಳಲ್ಲಿ ಬಾಂಡ್ಲಿನ ಉಪಯೋಗಿಸ್ಕೊಂಡು ಕಡಲೆಕಾಯಿನ ಹುರಿತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ವಿಚಾರ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟ್ನ ತಗೊಳ್ಳೋದಕ್ಕಿಂತ ಮುಂಚೆ ತುಂಬ ಡಿಪ್ರೆಷನಲ್ಲಿದ್ದೆ. ನಂದು ಒಂದು ಟ್ರಾಜಿಡಿ. ನಾನು ಒಂದು 3 ವರ್ಷ ಲವ್ ಮಾಡಿ ಮದುವೆ ಆದಂಥ ಒಂದು ಸ್ಟೋರಿ. ನಾನು ಸ್ಟೋರಿ ಎಲ್ಲ ಹೇಳೋಕ್ಕೋಗಲ್ಲ, ಪರ್ಸ್ನಲ್ ಎಲ್ಲ ಬೇಡ. ಬಟ್ ಏನೋ ಅನ್ಸರ್ಟನ್ಸಿ ಟ್ರಾಜಿಡಿ ಆಯಿತು. ಆ ಟೈಮಲ್ಲಿ ನನಗೆ ಸಿದ್ದು ಟ್ರೆಕ್ಕಿಂಗ್ ಎಲ್ಲ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ತುಂಬ ಡಿಪ್ರೆಷನಲ್ಲಿ ಇರೋವಂಥ ಟೈಮ್. ನಿಜವಾಗ್ಲೂ ಪರ್ಸ್ನಲ್ ಏನೇ ಒಂದು ಅವ್ರ ವೈಯಕ್ತಿಕ ಏನೇ ಇರ್ಬೋದು, ಬಟ್ ಬೇರೆ ವಿಚಾರದಲ್ಲಿ ನನಗೆ ಸಿದ್ದು ಸಿಗಲಿಲ್ಲ ಅಂತಂದಿದ್ರೆ ನಾನು ಇವತ್ತು ಹಂಗೆ ಇರ್ತಿದ್ನೇನೋ, ಅಥವಾ ಏನಾದರೂ ಆಗ್ಬಿಡ್ತಿದ್ನೇನೋ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ನೈಟ್ ಕ್ಯಾಂಪ್ ತುಂಬ ಚೆನ್ನಾಗಿತ್ತು. ಬಟ್ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ. ಎಷ್ಟರ ಮಟ್ಟಿಗೆ ಅಂತ ಅಂದರೆ, ನಮ್ಮ ಟೆಂಟೇ ಗಾಳಿಗೆ ತೂರ್ಕೊಂಡು ಹೋಗಬೇಕು, ಅಷ್ಟರ ಮಟ್ಟಿಗೆ ಗಾಳಿ ಬೀಸ್ತಿತ್ತು. ಸೊ ಆ ಟೆಂಟನ್ನು ದೇವಸ್ಥಾನದ ಒಳಗಡೆನೆ ಮಧ್ಯಭಾಗದಲ್ಲಿ ಹಾಕ್ಕೊಂಡು ಹೋಗ್ಕೊಂಡ್ವಿ. ಸೊ ವ್ಯೂ ಚೆನ್ನಾಗಿದೆ. ಒಂದು 5 ನಿಮಿಷ ಟೈಮ್ ಲ್ಯಾಪ್ಸ್ ಇರ್ತೀನಿ. ಆಲ್ಮೋಸ್ಟ್ ನಿಮ್ಗೊಂದು 30 ಸೆಕೆಂಡ್ಸಲ್ಲಿ ಅದು ಡ್ರ್ಯಾಗ್ ಆಗುತ್ತೆ. ಚೆನ್ನಾಗಿರುತ್ತೆ ನೋಡಿ.
Oh, killer! But the first part of the video was excellent. Amazing. Yeah. Second part edit कर दे. ಫ್ರೆಂಡ್ಸ್ ನೋಡಿ, ನಾವು ರಾತ್ರಿ ಬಂದಿದ್ದ ಆಫ್ ರೋಡ್ ಇದು ಬೆಟ್ಟಕ್ಕೆ. ಒಬ್ರು ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ರು. ಒಬ್ರಲ್ಲ, ಇನ್ನೊಂದು ಗಾಡಿ ಅಲ್ಲೇ ಇದೆ. ಅವರು ಮೇಲ್ಗಡೆ ಗಾಡಿ ಹತ್ಸಕ್ ಆಗ್ಲಿಲ್ಲ. ಬಟ್ ನಾವು ನಮ್ಮ ಜುಪಿಟರಲ್ಲಿ ರಾತ್ರಿನೇ ಗಾಡಿ ಹತ್ತಿಸ್ಬಿಟ್ಟ. ಅದು ನಮ್ಗೆ ಒಂಥರ ಗ್ರೇಟ್ನೆಸ್ ಫೀಲ್ ಆಗ್ತಿದೆ ಈಗ. ಸ್ನೇಹಿತರೆ, ಈಗ ನಾವು ಹೋಗ್ತಾ ಇರುವಂಥದ್ದು ಕನಕಪುರ ಟೌನಲ್ಲೇ, ಕನಕಪುರದಿಂದ ಕೇವಲ ಒಂದು 5-6 ಕಿಲೋಮೀಟ್ರು ದೂರದಲ್ಲಿರುವಂತಹ ಹನುಮನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಹನುಮನಹಳ್ಳಿಯಿಂದ ಎಡಕ್ಕೆ ತಿರುಕೊಂಡ್ರೆ ಅಲ್ಲಿಂದ ಒಂದು 3 ಕಿಲೋಮೀಟ್ರು ದೂರ ಕ್ರಮಿಸಿದರೆ ಅಲ್ಲಿಂದ ನಮಗೆ ಒಂದು ಬೆಟ್ಟ ಕಾಣಿಸುತ್ತೆ. ಆ ಬೆಟ್ಟದಲ್ಲಿರುವಂತಹ ಒಂದು ಸಿದ್ಧರ ಒಂದು ದೈತ್ಯಾಕಾರವಾದಂಥ ಒಂದು ಗುಹೆ ಇದೆ. ಆ ಗುಹೆಯನ್ನು ನೋಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡ್ತಾ ಇರಿ. ಸ್ನೇಹಿತರೆ, ನಾವು ಕಾಡಿಗೆ ಎಂಟ್ರಿ ಆಗ್ತಿದ್ದಾಗಲೇ ನಮಗೆ ಈ ಬಿದಿರಿನ ಮರಗಳು ಸ್ವಾಗತವನ್ನು ಕೋರುತ್ತವೆ. ಅಂದಹಾಗೆ ಈ ಕಾಡಿನಲ್ಲಿ ಅತಿ ಹೆಚ್ಚು ಕರಡಿಗಳನ್ನು ನೋಡ್ಬೋದು. ಸೊ ನೀವು ಯಾರಾದರೂ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಗುಂಪಲ್ಲಿ ಬನ್ನಿ. ಒಬ್ಬೊಬ್ಬರೇ ಬರೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಕರಡಿ ಕಳ್ಳೆ ತಿಂತದ?
ಕಲ್ಲು ಮಲ್ಟಿನೇಷನ್ ಬೃಹದಾಕಾರವಾಗಿರುವಂತಹ ಒಂದು ಗುಹೆಯನ್ನ ತಲುಪ್ತೋ ಕೊನೆಗುವೆ. ಸ್ನೇಹಿತರೆ ನೋಡಿ, ನಮಗೆ ಇಲ್ಲಿಗೆ ಬರಬೇಕಾದ್ರೆ ಹತ್ತೋದಕ್ಕೂ ಕೂಡ ಸ್ಟೆಪ್ಸ್ನ ನಾವು ನೋಡ್ಬೋದು. ಸ್ನೇಹಿತರೆ, ಈ ರೀತಿಯಾದಂತಹ ಫುಡ್ ಸ್ಟೆಪ್ಸ್ನ ನಾವು ಇದೇ ಕನಕಪುರದಲ್ಲಿರುವಂತಹ ಬಂಡೆ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲೂ ಕೂಡ ನೋಡ್ಬೋದು. ಅದು ಕೂಡ ಒಂದು ಗುಹಾಂತರ ದೇವಾಲಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದು ಕೂಡ ಅದೇ ರೀತಿಯಾದಂಥ ಒಂದು ಗುಹೆ ಆಗಿರ್ಬೋದು ಅಂತ ನನ್ನ ಊಹೆ. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ನೈಟ್ ಕ್ಯಾಂಪ್ ಮತ್ತು ದೈತ್ಯ ಗುಹೆಯ ಪರಿಚಯ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಸಿ ಯು, ಲವ್ ಯು ಆಲ್.